ಸ್ನೇಹಿತರೆ, ಹಬ್ಬಗಳ ಸೀಸನ್ ಅಂದ್ರೇನೆ ನಮ್ಗೆಲ್ಲ ಸಖತ್ ಎಕ್ಸೈಟ್ಮೆಂಟ್ ಅಲ್ವಾ. ಹೊಸ ಬಟ್ಟೆಗಳು, ಟ್ರೆಡಿಷನಲ್ ಜ್ಯುವೆಲರಿ, ಮನೆಗೆ ಹೊಸ ಡೆಕೋರ್ ಐಟಮ್ಸ್, ಹೀಗೆ ಶಾಪಿಂಗ್ ಲಿಸ್ಟ್ ಬೆಳೆಯುತ್ತಲೇ ಇರುತ್ತೆ. ಆದ್ರೆ ನಮ್ಮ ಭಾರತದ ವಿಭಿನ್ನ ರಾಜ್ಯಗಳ ಅಪರೂಪದ ಹ್ಯಾಂಡ್ಲೂಮ್ ಸೀರೆಗಳು, ಪಾರಂಪರಿಕ ಆಭರಣಗಳು ಮತ್ತು ಹ್ಯಾಂಡ್ ಕ್ರಾಫ್ಟ್ಗಳು ಒಂದೇ ಕಡೆ ಸಿಕ್ಕರೆ ಹೇಗಿರುತ್ತೆ? ಹೌದು, ನಿಮಗಾಗಿ ಬೆಂಗಳೂರಲ್ಲಿ ನಡೀತಾ ಇದೆ ದಿ ಇಂಡಿಯನ್ ಆರ್ಟಿಸನ್ ಆರ್ಟ್ ಹಬ್ಬದ ಪ್ರದರ್ಶನ. ಈ ಎಕ್ಸಿಬಿಷನ್ ವಿಶೇಷತೆ ಏನೋ, ಇಲ್ಲಿ ಏನೆಲ್ಲ ಸಿಗುತ್ತೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸುತ್ತಾಡಿ ನೋಡೋಣ. ಸ್ನೇಹಿತರೆ, ಈ ಪ್ರದರ್ಶನಕ್ಕೆ ಕಾಲಿಡ್ತಿದ್ದಂತೆ ನಮಗೆ ದೇಶದ ಮೂಲೆ ಮೂಲೆಯ ಸಂಸ್ಕೃತಿ ಕಣ್ಣ ಮುಂದೆ ತಂದು ನಿಲ್ಲಿಸಿದ ಹಾಗಾಗುತ್ತೆ. ಯಾಕಂದ್ರೆ ಇಲ್ಲಿ ಭಾರತದ 25ಕ್ಕೂ ಹೆಚ್ಚು ರಾಜ್ಯಗಳಿಂದ ಬಂದಿರುವ 85ಕ್ಕೂ ಹೆಚ್ಚು ರಾಷ್ಟ್ರ ಪ್ರಶಸ್ತಿ ವಿಜೇತ ಮಾಸ್ಟರ್ ಕಲಾಕಾರರು ಭಾಗವಹಿಸಿದ್ದಾರೆ. ಅವರು ತಮ್ಮ ಕೈಯಾರೆ ಸಿದ್ಧಪಡಿಸಿದ ನೈಜ ಕಲಾಕೃತಿಗಳನ್ನ ಇಲ್ಲಿ ಪ್ರದರ್ಶನಕ್ಕೆ ತಂದಿದ್ದಾರೆ. ಬಟ್ಟೆಗಳ ವಿಷಯಕ್ಕೆ ಬಂದ್ರೆ ಬಿಹಾರದ ಪ್ರಸಿದ್ಧ ಬಾಗಲ್ಪುರಿ ಸೀರೆಗಳು, ಗುಜರಾತ್ ಕಚ್ನ ಅಜ್ರಕ್ ಪ್ರಿಂಟ್ಸ್, ಲಕ್ನೋದ ರಾಯಲ್ ಚಿಕನ್ ಕಾರಿ ಹಾಗೂ ನಮ್ಮ ಕರ್ನಾಟಕದ ಹೆಮ್ಮೆಯ ಇಳಿಕಲ್ ಮತ್ತು ಖಾದಿ ಸೀರೆಗಳ ದೊಡ್ಡ ಕಲೆಕ್ಷನ್ ಇಲ್ಲಿದೆ. ಇಷ್ಟೇನಾ? ಖಂಡಿತ ಇಲ್ಲ. ನಿಮಗಾಗಿ ಜೈಪುರದ ಕಣ್ಣು ಸೆಳೆಯುವ ಬ್ಲೂ ಪಾಟರಿ, ಬಿಹಾರದ ಪಾರಂಪರಿಕ ಮಧುಬನಿ ಪೇಂಟಿಂಗ್ಸ್, ಇತ್ತೀಚೆಗೆ ಸಖತ್ ಟ್ರೆಂಡ್ ನಲ್ಲಿರೋ ಆಕ್ಸಿಡೈಸ್ಡ್ ಮತ್ತು ಬೆಳ್ಳಿ ಆಭರಣಗಳು ಹಾಗೂ ಮನೆಗೆ ಕ್ಲಾಸಿಕ್ ಲುಕ್ ಕೊಡೋ ಸಾಂಪ್ರದಾಯಿಕ ಪೀಠೋಪಕರಣಗಳು ಕೂಡ ಇಲ್ಲಿ ಲಭ್ಯವಿವೆ. ಈ ಅದ್ಭುತ ಪ್ರದರ್ಶನಕ್ಕೆ ಇತ್ತೀಚೆಗೆ ರೈಲ್ವೇಸ್ ಹಾಗೂ ಜಲಶಕ್ತಿ ರಾಜ್ಯ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಅವರು ಸ್ವತಃ ಪ್ರತಿಯೊಂದು ಸ್ಟಾಲ್ಗೆ ಭೇಟಿ ನೀಡಿ ದೇಶದ ವಿವಿಧ ಮೂಲೆಗಳಿಂದ ಬಂದಿದ್ದ ಕುಶಲಕರ್ಮಿಗಳ ಜೊತೆ ಬಹಳ ಪ್ರೀತಿಯಿಂದ ಚರ್ಚೆ ಮಾಡಿದ್ರು. ನಮ್ಮ ದೇಶದ ಪಾರಂಪರಿಕ ಕಲೆಯನ್ನ ಜೀವಂತವಾಗಿರಿಸಿರುವ ಈ ಕಲಾಕಾರರನ್ನ ಮತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಸಂಘಟಕರನ್ನ ಅವರು ಮನಸಾರೆ ಹಾಡಿ ಹೊಗಳಿದ್ರು. ಬಂದಾದ್ಮೇಲೆ ಇಲ್ಲಿ ನೋಡಿದಂತ ಈ ಒಂದು ಕೌಶಲ್ಯ ಮತ್ತೆ ಪ್ರತಿಭೆ ಎಷ್ಟು ಮಟ್ಟಿಗಿದೆ ಈ ದೇಶದಲ್ಲಿ ಅನ್ನೋದನ್ನ ನಮಗೆ ಇಲ್ಲಿ ಸುಮಾರು 25 ರಾಜ್ಯಗಳಿಂದ 95ಕ್ಕೂ ಮೇಲ್ಪಟ್ಟು ಮಳಿಗೆಗಳನ್ನು ಪ್ರಾರಂಭ ಮಾಡಿ ಯಾರಿಗೂ ಗೊತ್ತಿಲ್ಲದಾಗೇ ಮಾಡಿದ್ದಾರೆ. ನಾನು ಇದರ ಪ್ರಾಯೋಜಕರಿಗೆ ನಾನು ಒಂದು ಮಾತು ಹೇಳಿದೆ, ಇಂಥವೆಲ್ಲನೂ ಕೂಡ ಯಾವುದೇ ಸರ್ಕಾರ ಇರಲಿ, ನಾಗರಿಕ ಸರ್ಕಾರ ಇದನ್ನು ಉಪಯೋಗಿಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಇಂಥವು ಮಾಡುವಾಗ ನಮ್ಮ ಗಮನಕ್ಕೆ ತಂದು ಯಾರಿಗೆ ಹೇಳ್ಬೇಕು ಹೇಳೋಣ. ಯಾವ್ಯಾವುದೋ ರಾಜ್ಯದಿಂದ ಇಲ್ಲಿ ಬಂದು ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು, ಆದಿವಾಸಿಗಳ ಜನಜೀವನದ ಮಟ್ಟವನ್ನು, ಕೈಮಗದಿಂದ ಮತ್ತೆ ತಮ್ಮ ಕೈಯಿಂದ ಮಾಡ್ತಕ್ಕಂಥ ಕೆಲವು ಕರಕುಶಲ ವಸ್ತುಗಳನ್ನ ನಾವು ದೇಶಕ್ಕೆ ಪರಿಚಯ ಮಾಡ್ತಕ್ಕಂಥದಕ್ಕೆ. ಸ್ನೇಹಿತರೆ, ಈ ಪ್ರದರ್ಶನದ ಅಸಲಿ ಹೈಲೈಟ್ ಅಂದ್ರೆ ಇಲ್ಲಿ ನಡೆಯೋ ಲೈವ್ ಡೆಮೋಸ್. ಅಂದ್ರೆ ಕಲಾಕೃತಿಗಳು ಹೇಗೆ ತಯಾರಾಗ್ತವೆ ಅಂತ ನಿಮ್ಮ ಕಣ್ಣಾರೆ ನೋಡಬಹುದು. ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ರಾಷ್ಟ್ರ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಸಲೀಂ ಅವರಿಂದ ನೇರ ಲಾಕ್ ಬಳೆ ತಯಾರಿಕೆ, ಜುರೂಪ್ ರಾಮ್ ಅವರಿಂದ ಕಣ್ಣಿಮೆ ಮುಚ್ಚದೆ ನೋಡುವಂತಹ ಕಾರ್ಪೆಟ್ ನೇಯ್ಗೆ ಹಾಗೂ ನಮ್ಮ ಕರ್ನಾಟಕದ ಹೆಮ್ಮೆಯ ಸುರಪುರ ಶೈಲಿಯ ಲೈವ್ ಪೇಂಟಿಂಗ್ಗಳು. ಇದಷ್ಟೇ ಅಲ್ಲ, ಜಂಟಿಯಾಗಿ ಎಂಟರ್ಟೈನ್ಮೆಂಟ್ ನೀಡಲು ದಿನವಿಡೀ ರಾಜಸ್ಥಾನಿ ಜಾನಪದ ಗಾಯಕ ಉತ್ಸದ್ ಅನ್ವರ್ ಖಾನ್ ಅವರ ಮಧುರ ಸಂಗೀತ, ಜನಪ್ರಿಯ ಬಿಗ್ ಎಫ್ಎಂ ಆರ್ಜೆಗಳ ಸಮ್ಮಿಲನ ಮತ್ತು ಶಾಪಿಂಗ್ ಮಾಡಿ ಸುಸ್ತಾದ್ರೆ ತಿನ್ನಲು ದೇಶದ ವಿವಿಧ ಮೂಲೆಯ ಸ್ವಾದಿಷ್ಟಕರ ತಿನಿಸುಗಳ ಫುಡ್ ಸ್ಟಾಲ್ಗಳು ಕೂಡ ಇವೆ. ಬನ್ನಿ ಈ ಪ್ರದರ್ಶನದ ಆಯೋಜಕರಾದ ನಾಗರಾಜ್ ಹುಂಡೇಕರ್ ಅವರು ಈ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ದಿ ಇಂಡಿಯನ್ ಆರ್ಟಿಸನ್ಸ್ ಆರ್ಟ್ ಇವತ್ತಿಂದ 10 ದಿನಗಳವರೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಭಾರತ ದೇಶದ 25 ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಆರ್ಟಿಸನ್ಸ್ ವೆಸ್ಟ್ ಬೆಂಗಾಲ್, ರಾಜಸ್ಥಾನ್, ಜಮ್ಮು ಅಂಡ್ ಕಾಶ್ಮೀರ್, ಡೆಲ್ಲಿ, ಉತ್ತರ ಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಈ ಥರ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಿಂದ ಕುಶಲಕರ್ಮಿಗಳು ಬಂದಿದ್ದಾರೆ. ಇಲ್ಲಿ ಹ್ಯಾಂಡ್ಲೂಮ್ಸ್, ಹ್ಯಾಂಡಿಕ್ರಾಫ್ಟ್ಸ್, ಆರ್ಟಿಫ್ಯಾಕ್ಟ್ಸ್, ಆಂಟೀಕ್ಸ್, GI ಟ್ಯಾಗ್ಡ್ ಆ್ಯಂಡ್ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್, ಸಸ್ಟೈನಬಲ್ ಪ್ರಾಡಕ್ಟ್ಸ್ಗಳಿದೆ. ನಾವು ಇದನ್ನು ಬರೀ ಎಕ್ಸಿಬಿಷನ್ ಅನ್ನೋದಿಲ್ಲ, ಇದು ಒಂದು ಫೆಸ್ಟಿವಲ್ ಆಫ್ ಕ್ರಾಫ್ಟ್ಸ್. ನೀವು ಎಲ್ಲ ಕ್ರಾಫ್ಟ್ಗಳನ್ನು ನೋಡ್ಬೋದು. ಪ್ಲಸ್ ತುಂಬ ಲೈವ್ ಡೆಮಾನ್ಸ್ಟ್ರೇಷನ್ಗಳಿರುತ್ತೆ. ರಾಜಸ್ಥಾನಿಂದ ಲಾಕ್ ಬ್ಯಾಂಗಲ್ ರೆಡಿ ಮಾಡಿಕೊಡ್ತಾರೆ ನಿಮ್ಮ ಸೈಜ್ ಕೊಟ್ಟರೆ. ರಾಜಸ್ಥಾನಿಂದ ಕ್ಯಾಮಲ್ ಲೆದರಿಂದ ಚಪ್ಪಲಿಗಳನ್ನ ಮಾಡಿಕೊಡ್ತಾರೆ. ಅದು ತುಂಬ ನಿಮ್ಮ ದೇಹಕ್ಕೆ ಹಿತ. ಮತ್ತು ಇದೇ ಥರವಾಗಿ ರಾಜಸ್ಥಾನದಿಂದ ಗೊಂಬೆಗಳನ್ನ ರೆಡಿ ಮಾಡಿಕೊಡ್ತಾರೆ. ಮತ್ತು ಫಾರ್ಮರ್ ರಗ್ಸ್ ಇಲ್ಲೇ ರೆಡಿ ಮಾಡಿಕೊಡ್ತಾರೆ. ಈ ಥರ ಇದೊಂದು ಯೂನಿಕ್ ಎಕ್ಸ್ಪೀರಿಯನ್ಸ್ ಬೆಂಗಳೂರಿಗೆ ನಾವು ತಂದಿದ್ದೀವಿ. ಸುಮಾರು 10 ದಿನಗಳ ಕಾಲ ಈ ಕಾರ್ಯಕ್ರಮ MG ರೋಡಿನ ಮೆಟ್ರೋ ಸ್ಟೇಷನ್ ಕೆಳಗಡೆ ರಂಗೋಲಿ ಆರ್ಟ್ ಸೆಂಟರ್ ಅಂತ ಇದೆ. ಇದೊಂದು ತುಂಬ ಪ್ರೆಸ್ಟೀಜಿಯಸ್ ವೆನ್ಯೂ ಆಗಿರೋದ್ರಿಂದ ನಾವು ಇಲ್ಲಿ ಇದು 3ನೇ ಶೋ ಹೋಸ್ಟ್ ಮಾಡ್ತಿದ್ದೀವಿ. ಬೆಂಗಳೂರಿನವ್ರು ಬಂದು ನಿಮ್ಮ ಸ್ನೇಹಿತರೊಂದಿಗೆ, ಫ್ಯಾಮಿಲಿಗಳಿಗೆ ಬಂದು ಇಲ್ಲಿರೋ ಕುಶಲಕರ್ಮಿಗಳನ್ನ ಎನ್ಕರೇಜ್ ಮಾಡಿ ಭಾರತದ ದೇಶದ ಸಂಸ್ಕೃತಿಯನ್ನು ಎತ್ತಿ ಹಿಡೀರಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ.
ಡಿಸ್ಕೌಂಟ್ ಏನೂ ಇರೋದಿಲ್ಲ ಇಲ್ಲಿ, ಯಾಕಂದ್ರೆ ಎಲ್ಲ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ಇದು, ಮಷಿನ್ ಮೇಡ್ ಅಲ್ಲ. ಇಲ್ಲಿ ಬರೋ ಕಸ್ಟಮರ್ಸ್ ಅಥವಾ ಆರ್ಟ್ ಲವರ್ಸ್ ಹೇಗಿರ್ತಾರೆ ಅಂತಂದ್ರೆ ಆರ್ಟಿಸನ್ ಕೈಯಿಂದ ಮಾಡಿರೋ ತುಂಬಾ ವ್ಯಾಲ್ಯೂ ಮಾಡ್ತಾರೆ, ಯಾರು ಬಾರ್ಗೇನ್ ಮಾಡೋದಿಲ್ಲ, ಒಂದು ಖುಷಿಯಾಗಿ ದುಡ್ಡು ಕೊಡ್ತಾರೆ. ಏನಕ್ಕೆ ಇದೆಲ್ಲ ಹ್ಯಾಂಡ್ ಮೇಡ್, ಯಾವುದು ಮಷಿನ್ ಮೇಡ್, ಎವ್ರಿಥಿಂಗ್ ಇಸ್ ಹ್ಯಾಂಡ್ ಮೇಡ್. ಕೇಳಿದ್ರಲ್ವಾ? ಸದ್ಯ ಈ ಪ್ರದರ್ಶನ ನಮ್ಮ ಬೆಂಗಳೂರಿನ ಎಂಜಿ ರಸ್ತೆಯ ಮೆಟ್ರೋ ನಿಲ್ದಾಣದಲ್ಲಿರೋ ರಂಗೋಲಿ ಆರ್ಟ್ ಸೆಂಟರ್ ನಲ್ಲಿ ಇದೇ 30ರವರೆಗೂ ನಡೆಯಲಿದೆ. ವಿಶೇಷವಾಗಿ ಸಂಜೆ ಹೊತ್ತಿನಲ್ಲಿ ಕಲರ್ ಲೈಟಿಂಗ್ ಮಧ್ಯೆ ಶಾಪಿಂಗ್ ಮಾಡ್ತಾ ಸಾಂಸ್ಕೃತಿಕ ಜಗತ್ತನ್ನು ಆಸ್ವಾದಿಸುವ ಅನುಭವನೇ ಬೇರೆ. ಸೊ ಈ ವೀಕೆಂಡ್ ಅಥವಾ ಸಂಜೆ ಖಂಡಿತ ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡಿ. ನಮ್ಮ ಭಾರತದ ದೇಸಿ ಕುಶಲಕರ್ಮಿಗಳನ್ನ ಪ್ರೋತ್ಸಾಹಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ರೆ ತಕ್ಷಣವೇ ಲೈಕ್ ಮಾಡಿ, ನಿಮ್ಮ ಶಾಪಿಂಗ್ ಪ್ರಿಯ ಗೆಳೆಯರಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.